ಸೆನ್ಸರ್ ಇಲ್ಲದೆ ಎಲ್ಲ ತೋರಿಸೋ ವಿ ಚಾನಲ್ ತರ ಕೆಲಸ ಮಾಡುವಾಳು ನಾಳು. ಸೊ UI ವರ್ಡ್ದು 2 ಕಂಪೈಲೇಷನ್ ವಿಡಿಯೋ ಮಾಡಿ ಹಾಕಿದ್ದೀನಿ. ಇದರಲ್ಲಿದೆ ಕಂಪೈಲೇಷನ್, ಕನೆಕ್ಷನ್ ವಿಡಿಯೋ ಮತ್ತೆ ಎಕ್ಸ್ಪ್ಲೇನ್ ವಿಡಿಯೋ 2 ಇದೆ. ಸೊ ಇವೆರಡನ್ನು ನೋಡೋಕೆ ಮುಂಚೆ ನೀವು ಫಸ್ಟ್ ನಾನು ಹೇಳ್ದಂಗೆ ಉಪೇಂದ್ರ ಮೂವಿ ಎಕ್ಸ್ಪ್ಲೇನ್ ವಿಡಿಯೋ ನೋಡಲೇಬೇಕು. ಅದಾದಮೇಲೆ ಉಪ್ಪಿಟ್ಟು ಎಕ್ಸ್ಪ್ಲೇನ್ ವಿಡಿಯೋ ನೋಡಲೇಬೇಕು. ಅದು ನೋಡಿದ್ದೀನಿ ಅನ್ನೋದಾದರೆ ನಿಮ್ಗೊಂದು ಐಡಿಯಾ ಸಿಗುತ್ತೆ, ಯಾಕಂದರೆ ನಿಮಗೆ ಬೇಸಿಕ್ ಸ್ಟ್ರಕ್ಚರ್ ಆಫ್ ದ ಮೂವಿ ಐಡಿಯಾ ಇರುತ್ತೆ. ಸೊ ಈ ವಿಡಿಯೋ ಇಟ್ಕೊಂಡು ಈ ವಿಡಿಯೋಗಳನ್ನ ನೋಡಿದ್ರೆ ಕನೆಕ್ಷನ್ ವಿಡಿಯೋ ಮತ್ತೆ ಎಕ್ಸ್ಪ್ಲೇನ್ ವಿಡಿಯೋ 2 ಇದರಲ್ಲೇ ಇರೋದ್ರಿಂದ ನಿಮ್ಗೊಂದು ಐಡಿಯಾ ಸಿಗುತ್ತೆ ಹೆಂಗೆ ಪಿಕ್ಚರ್ ವರ್ಕ್ ಆಗ್ತಿದೆ ಅಂತ. ಅಕಸ್ಮಾತ್ ನಿಮ್ಗೆ ಏನೋ ಡೌಟ್ಸ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕೇಳಬಹುದು, ನಾನು ಅದೇ ಎಕ್ಸ್ಪ್ಲೇನ್ ಮಾಡ್ತೀನಿ. 2D 3D ಮತ್ತು 4D ಅರ್ಥ ಗೊತ್ತಿದ್ದರೆ ಮಾತ್ರ ಈ ವಿಡಿಯೋ ನೋಡಿ. Only watch this video if you know the meaning 2D, 3D and 4D. ನಾನು ಅನ್ನೋ ಕ್ಯಾರೆಕ್ಟ್ರು ನಂದು ಅನ್ನೋದು ಬಿಟ್ಟು ಅವನ್ನೆಲ್ಲ ಹೋಯ್ತಾ ಇರ್ತಾನೆ ನಡ್ಕೊಂಡು. ಅದು 2D ಫಿಲಮ್ ಅಂತ ಮೆನ್ಷನ್ ಮಾಡಿದರೆ ಆ 2D ಫಿಲಮಿಂದ ಅವನು 3D ವರ್ಲ್ಡ್ ಒಳಗಡೆ ಎಂಟ್ರಿ ಕೊಡ್ತಾ ಇರ್ತಾನೆ. ಅದಕ್ಕೋಸ್ಕರ ಅವ್ನು ನಾನು ಅನ್ನೋ ಕ್ಯಾರೆಕ್ಟ್ರು ನೀನು ಕನ್ವರ್ಟ್ ಆಗ್ತಾನೆ. ನಾನು ನಂದು ಅಂತ ಬಹಳ ಆಟ ಆಡ್ತಿದ್ದಂತೆ. 3 ಹುಡುಗಿರ್ಬೇಕು ಅಂತ ಅವ್ರ ಹಿಂದೆ ಬಿದ್ದಿದ್ದಂತೆ. ಅವನ ಮುಖ ಇರೋ ಶರ್ಟ್ ಅವನೇ ಹಾಕೊಂಡು ನನ್ನ ಹೆಸರೇ ನಾನು ಅಂತ ಓಡಾಡ್ತಿದ್ದಂತೆ. ಅದಕ್ಕೆ ಸ್ಟಾರ್ಟಿಂಗಲ್ಲೇ ಉಪ್ಪಿಟ್ಟು ಅಲ್ಲಿ ಅವ್ರು ಎಕ್ಸ್ಪ್ಲೈನ್ ಮಾಡ್ತಾರೆ, ನಾನು ನಂದು ಅನ್ನೋ ಕ್ಯಾರೆಕ್ಟ್ರ್ ಬಿಟ್ಟೋಗಿ ಈಗ ನೀನು ನಿಂದು ಅಂತ ಬದುಕೋ ಒಬ್ಬ ಕ್ಯಾರೆಕ್ಟರ್ ಎಕ್ಸಿಸ್ಟ್ ಮಾಡ್ತಾನೋ, ಅದು 3D ವರ್ಲ್ಡ್ ಒಳಗಡೆ. ಕೊನೆಗೆ ಅವ್ನು ನಾನು ನಂದು ಅನ್ನೋದನ್ನೆಲ್ಲ ಬಿಟ್ಟು ಎಲ್ಲೋ ಹೊರಟೋದ್ನಂತೆ ಅಂತ ಕೇಳಿದ್ದೀನಿ. ಉಪೇಂದ್ರ ಮೂವಿ ಎಂಡಿಂಗಲ್ಲಿ ತೋರಿಸ್ತಾರೆ ದಟ್ ಒಂದು ಕಡೆ ಅವ್ರು ನಡ್ಕೊಂಡು ಹೋಗ್ತಾ ಇರ್ತಾರೆ, ಅದೇ ಎಂಡಿಂಗು. ಅದರಲ್ಲಿ ಲಾಸ್ಟಲ್ಲಿ ಮೆನ್ಷನ್ ಮಾಡ್ತಾರೆ 2D ವರ್ಲ್ಡ್ ಇದು ಅಂತ ಸ್ಟಾರ್ಟಿಂಗಲ್ಲೇ ತೋರಿಸಿದ್ದೀನಲ್ಲ ಅದು. ಇದನ್ನು ಅವ್ರು ತಿರ್ಗಿ ರೀಕ್ಯಾಪ್ ಏನಕ್ಕೆ ಮಾಡ್ತಾರೆ ಅಂದರೆ ಅವನು 2D ವರ್ಲ್ಡ್ನ ಬಿಟ್ಟು 3D ವರ್ಲ್ಡ್ ಒಳಗಡೆ ಬಂದಿದ್ದಾನೆ ಅನ್ನೋದಕ್ಕೋಸ್ಕರ ತೋರಿಸೋದು ಇದು. ಅವಾಗ ಕನ್ಸ್ಟ್ರಕ್ಷನ್ ಸ್ಟೇಜಲ್ಲಿ ಇತ್ತು ಮೇಡಮ್. ಇಲ್ಲೇ ಆ 3 ಹುಡುಗಿರ್ನ ಕರ್ಕೊಂಡು ಬಂದು ಮಿರರ್ ಎಲ್ಲ ಹೊಡೆದಾಕಿ ಶರ್ಟ್ ಎಲ್ಲ ಕಿತ್ತು ಬಿಸಾಕಿ ಹೀಗೆ ಹೋದ್ನಂತೆ ಮೇಡಮ್. ನೋಡಿ ಮೇಡಮ್, ಹೀಗೆ ಸಮುದ್ರದ ಕಡೆ ನಡ್ಕೊಂಡು ಹೋದ್ನಂತೆ. ಆಗ ಈ ಕಾಂಪೌಂಡ್ ಏನು ಇರಲಿಲ್ಲ ಮೇಡಮ್, ಡೈರೆಕ್ಟ್ ಬೀಚ್. ಇಲ್ಲಿ ಯಾರು ಇರ್ತಾರೆ? ನೀನು ನೀನು ಅವ್ರು ಅದನ್ನೇ ಹೇಳ್ತಾ ಇರೋದು, ನಾನು ಅನ್ನೋ ಕ್ಯಾರೆಕ್ಟ್ರು ಹೋದ್ಮೇಲೆ ಯಾರು ಹುಡ್ಕೋತಾರೆ? ನೀನು ಅನ್ನೋ ಕ್ಯಾರೆಕ್ಟ್ರು. ಅದೇ ನಾನು ಅನ್ನೋ ಕ್ಯಾರೆಕ್ಟ್ರು ಬರೀ 2Dಲಿ ಎಕ್ಸಿಸ್ಟ್ ಮಾಡ್ತಿದ್ದ, ಈಗ 3Dಲಿ ಇರೋದು ನೀನು ಅನ್ನೋ ಕ್ಯಾರೆಕ್ಟ್ರು ಅಷ್ಟೇ. ಅದನ್ನೇ ಅವ್ರು ಎಕ್ಸ್ಪ್ಲೇನ್ ಮಾಡ್ತಾರೆ, ನಾನು ಹೋದ್ಮೇಲೆ ನೀನು ಅನ್ನೋದು ಬರ್ತಾನೆ ಅಂತ. ನೀನು ಅನ್ನೋ ಕ್ಯಾರೆಕ್ಟ್ರು 3D ವರ್ಲ್ಡಿಂದ 4D ವರ್ಲ್ಡ್ ಅಂದರೆ UI ವರ್ಲ್ಡ್ ಒಳಗಡೆ ಹೋಗೋದು ಇದೊಂದು ಸೀನು ಅವರು ಉಪ್ಪಿಟ್ಟುವಲ್ಲಿ ತೋರಿಸೋರೆ. ಅದನ್ನು ನೀವು ಅರ್ಥ ಮಾಡ್ಕೊಂಡಿಲ್ಲ ಅಂದರೆ ಅರ್ಥ ಮಾಡ್ಕೋಬೇಕು. ಇದಾದಮೇಲೆ UIದು ಕ್ಲಿಪ್ ಹಾಕ್ತೀನಿ, ಅದನ್ನು ಕೇಳಿಸ್ಕೊಳ್ಳಿ, ಅವಾಗ ಗೊತ್ತಾಗುತ್ತೆ ಓ ಇವನು ಯಂತ್ರ ಬಗ್ಗೆ ಮಾತಾಡ್ತಾನೆ, ಇದು ಉಪ್ಪಿಟ್ಟುವಲ್ಲೇ ಇತ್ತು ಅಂತ. ಕತ್ತಲೆ, ಎಲ್ಲ ಕಡೆ ಕತ್ತಲೆ, ಯಾವ ಥರ ಜಾಗ ಇದು? ನೀರಿನ ಸದ್ದು ಕೇಳಿಸ್ತಾ ಇದೆ. ಈ ಕತ್ತಲೆಯಿಂದ ಯಾಕೆ ತಪ್ಪಿಸ್ಕೊಳ್ಳಿ? 3Dಲಿರೋ 2 ಪೊಲೀಸ್ ಆಫೀಸರ್ ಬಾಗಿಲು ತಡ್ತಾ ಇರ್ತಾರೆ. ಅದಕ್ಕೆ ನಿಮ್ಗೆ ಅದು 4D ಅಲ್ಲಿರೋ ಪದ ನೀನುಗೆ ಕೇಳಿಸ್ತಾ ಇರ್ತಾರೆ. ಅದಕ್ಕೆ ಡೋರ್ ತಟ್ಟೋ ಸೌಂಡ್ ಕೇಳಿಸೋದು. ಬೆಳಕು ಕಂಡ್ರೆ ಶಬ್ದ ಕೇಳಿಸಿದ್ರೆ ಹೊಡೆದಾಕ್ತಾರೆ. ಇಲ್ಲಿಂದ ಹೇಗೆ ಎಸ್ಕೇಪ್ ಆಗೋದು? ಕಾಮಾಗಿ ಯೋಚನೆ ಮಾಡು, ಕಾನ್ಸಂಟ್ರೇಟ್. ನೀನು ಅನ್ನೋ ಕ್ಯಾರೆಕ್ಟರ್ಗೆ 4 ಡೈಮೆನ್ಷನ್ ಎಂಟ್ರಿ ಆಗಿದ ತಕ್ಷಣ ಅಥವಾ 4D ವರ್ಲ್ಡ್ ಒಳಗಡೆ ಎಂಟ್ರಿ ಆಗಿದ ತಕ್ಷಣ ಅಥವಾ ಅದನ್ನು UI ಅಂತಲೂ ಕನ್ಸಿಡರ್ ಮಾಡಿ, UI ವರ್ಲ್ಡ್ ಒಳಗಡೆ ಎಂಟ್ರಿ ಆದಮೇಲೆ ಅವನಿಗೆ ಗೊತ್ತಾಗುತ್ತೆ ದಟ್ ಎಂಥ ಕಚಡ ಲೋಫರ್ ಲಫಂಗಗಳು ಇಡೀ ವರ್ಲ್ಡಲ್ಲಿದ್ದಾರೆ. ನಾನೇ ಕಿತ್ತೋದು ಅಂತ ಅಂದ್ಕೊಂಡಿದ್ದೆ, ನನಗಿಂತ ಕಿತ್ತೋದೋ ಜನ ಇದ್ದಾರೆ ಅಂತ ಅವನಿಗೆ ಗೊತ್ತಾದಾಗ ಅವನಲ್ಲಿರೋ ಏನಪ್ಪದು ನಾನು ನೀನು ಅನ್ನೋ 2 ಕ್ಯಾರೆಕ್ಟರ್ಗಳು ಈಚೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆವಾಗ ಅವ್ನು ನೀನು ಅನ್ನೋ ಕ್ಯಾರೆಕ್ಟರ್ ಏನು ಮಾಡ್ತಾನೆ, ನಾನು ಅನ್ನೋ ಕ್ಯಾರೆಕ್ಟ್ರಲ್ಲಿರೋ ಸ್ವಲ್ಪ ಅಂಶಗಳನ್ನ ಹೇಳ್ಕೊತಾನೆ. ನೀನು ಅನ್ನೋ ಕ್ಯಾರೆಕ್ಟರ್ಲಿರೋ 2 ಮಿಕ್ಸ್ ಆಗ್ಬಿಟ್ಟು ಅವನ ಕ್ರಿಯೇಟ್ ಆಯ್ತಾನೆ. ನಾನು ನೀನು ಅನ್ನೋ 2 ಕ್ಯಾರೆಕ್ಟ್ರು ಮಿಕ್ಸ್ ಆಗಿಬಿಟ್ಟು ಅಂದರೆ ಒಂದೇ ಕ್ಯಾರೆಕ್ಟ್ರು. ಅದೇ ಹೇಳ್ತಾರಲ್ಲ ಏನಂದರೆ ಮೈಂಡ್ ಒಳಗಡೆ ಇರೋ ಕ್ಯಾರೆಕ್ಟರ್ಗಳು ಒಬ್ರಿಗೆ ಫ್ಯೂಸ್ ಆದಾಗ ಒಂಥರ ಡಿಫ್ರೆಂಟ್ ಕ್ಯಾರೆಕ್ಟರ್ ಕ್ರಿಯೇಟ್ ಆಗ್ತಾನೆ ಅಂತ. ಫಸ್ಟು ನಾನು ಆಗಿ ಬದುಕ್ತಾ ಇದ್ದವನು ನೀನು ಆಗ್ತಿರ್ತಾನೆ 3D ವರ್ಲ್ಡ್ ಒಳಗಡೆ. ಈಗ UI ವರ್ಲ್ಡ್ ಒಳಗಡೆ ಏನಾಯ್ತಾನೆ, ನಾನು ನೀನು ಇಬ್ಬರು ಮಿಕ್ಸ್ ಆಯ್ತಾರೆ. ಅವಾಗ ಅವನಾಗದೆ ಅವನು ಇನ್ನೂ ಹೆವಿ ಡಾರ್ಕ್ ಕ್ಯಾರೆಕ್ಟ್ರು. ಒಳ್ಳೆಯವ್ರಿಗೆ ಹೆಲ್ಪ್ ಮಾಡೋಕ್ಕೆ ಹೋಗಿ ಕೆಟ್ಟವ್ರನ್ನ ಕಚ್ಚಡವಾಗಿ ಟಾರ್ಚರ್ ಕೊಟ್ಟು ಸಾಯಿಸೋ ಥರ ಅಥವಾ ಏನೋ ಟಾರ್ಚರ್ ಮಾಡೋ ಥರ ಅವ್ನ ಕ್ಯಾರೆಕ್ಟ್ರು.
ಸೊ ಇವಾಗ ಇದ್ರಲ್ಲಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಅದ್ರೇ ಉಪೇಂದ್ರ ಅವ್ರು ಹೇಳ್ತಾ ಇರೋದು. ಬ್ಯಾಡ್ ಈಸ್ ವೆರಿ ವೆರಿ ಗುಡ್ ಫಾರ್ ಯು, ಬಟ್ ನೆಕ್ಸ್ಟ್ ಬ್ಯಾಡ್ ಬರ್ತಾನೆ ನೋಡಿ, ಆ ಬ್ಯಾಡ್ ನ ನೋಡಿ ನೀವು. ಓಕೆ, ಉಪೇಂದ್ರ ಅವರು ಇನ್ನೊಂದು ಯಾವುದೋ ಇಂಟರ್ವ್ಯೂಲಿ ಎಕ್ಸ್ಪ್ಲೇನ್ ಮಾಡ್ತಾರೆ, ನಾನು ಮತ್ತು ನೀನು ಅನ್ನೋ ಕ್ಯಾರೆಕ್ಟ್ರು ಇಬ್ಬರು ಮರ್ಜ್ ಆದಾಗ ಬರೋದೇ ಅವನು ಅಂತ. ಬಟ್ ಆ ವಿಡಿಯೋ ಕ್ಲಿಪ್ ಹುಡುಕ್ತದೆ ನನಗೆಲ್ಲೂ ಸಿಕ್ಕಲಿಲ್ಲ. ನಿಮ್ಗೆ ಯಾರಾದರೂ ಕಮೆಂಟ್ ಸೆಕ್ಷನಲ್ಲಿ ಸಿಕ್ಕರೆ ಕಮೆಂಟ್ ಸೆಕ್ಷನಲ್ಲಿ ಪಿನ್ ಮಾಡಿ, ಅದೊಂದು ಯಾವುದೋ ಇಂಟರ್ವ್ಯೂ ವಿಡಿಯೋದಲ್ಲಿ ಹೇಳೋದವ್ರು ಅದನ್ನು ಇದು. ಬಟ್ ಸಿಗ್ತಲ್ಲ, ಹುಡುಕ್ತದೆ, ಸಿಕ್ಕಲಿಲ್ಲ. ಅದಕ್ಕೋಸ್ಕರ ಸಿಕ್ಕರೆ ನಂಗೆ ಕಳಿಸಿ ಅಂತ ಅಷ್ಟೇ, ಇನ್ನೇನಿಲ್ಲ. ಅದೇನೇ ಬೇಕಾದ್ರೆ ಪ್ಲಸ್ ಇದು ಟ್ರೋಲ್ ಸಾಂಗಲ್ಲೂ ಕೂಡ ಅವನು ಅಂತಲೇ ಮೆನ್ಷನ್ ಮಾಡ್ತಾರೆ. ಈ ಕ್ಲಿಪ್ ಹಾಕ್ತೀನಿ, ಕೇಳಿಸ್ಕೊಳ್ಳಿ. ಹಣ ಬಂದ ಏನೋ ಅದು ಚಿಕ್ಕ ಹುಡುಗರ ತರ ಅಣೆಬೆಂದೆ. ಫಸ್ಟ್ ಆಫ್ ಆಲ್ ಈ ಮೂವಿನ ಅರ್ಥ ಮಾಡ್ಕೋಬೇಕು ಅಂದರೆ ತುಂಬ ಸಿಂಪಲ್ ಆಗಿದೆ. ಈ ಕತೆ ಯಾವತ್ತೂ ನಡೆದೇ ಇಲ್ಲ ಅವ್ರ ಪ್ರಕಾರ. ಅದು ಏನಕ್ಕೆ ಅನ್ನೋದು ನಾನು ಈಗ ತೋರಿಸ್ತೀನಿ ನೋಡಿ. ಹೇಗಿರ್ತೀನೋ ಹಾಗೆ ಹೊರಗೂ ಇರ್ತೀನಿ ಅಂದ್ರೆ ಅವನ ಅಪ್ರಾಣ ಅವನ ಪ್ರಪಂಚದಲ್ಲಿ ಬದುಕಕ್ಕಾಗಲ್ಲ. ಈ ತರ ಡಿಸೈನ್ ಮುಖಾಣಗಳನ್ನ ಹಾಕೊಳ್ಳದೆ ಮನಸ್ಸು ಹೇಳುತ್ತೋ ಹಾಗೆ ಇರ್ತೀನಿ, ಹಾಗೆ ಜೀವನ ಮಾಡ್ತೀನಿ ಅಂತ ಪ್ರತಿಜ್ಞೆ ಮಾಡಿದ ನನ್ನೊಬ್ಬ ಚಡ್ಡಿ ದೋಸ್ತು ಆ ಸಿಟಿಲಿದ್ದಾನೆ ಗುರು, ಆ ಸಿಟಿಲಿದ್ದಾನೆ. ಬೇತಾಳ ಬಂದ್ಬಿಟ್ಟು ವಿಕ್ರಮಾದಿತ್ಯಂಗೆ ಕತೆ ಹೇಳ್ತಾ ಇರೋದು. ಈ ತರ ಒಂದು ಕ್ಯಾರೆಕ್ಟರ್ ಎಕ್ಸಿಸ್ಟ್ ಮಾಡ್ತಾವನೆ, ಮೈಂಡ್ಗೂ ನಾಲ್ಗಿಗೂ ಫಿಲ್ಟರ್ ಇಲ್ದೇನೆ ಮಾತಾಡೋವನು, ಈ ಥರ ಕ್ಯಾರೆಕ್ಟರ್ ಎಕ್ಸಿಸ್ಟ್ ಮಾಡ್ತಾವನೆ ಅಂತ ಕಥೆಲಿ ಹೇಳೋದು ಬೇತಾಳ ವಿಕ್ರಮಾದಿತ್ಯಂಗೆ. ಸೊ ಇದೊಂದು ಆ್ಯಕ್ಚುಲಿ ಫಿಕ್ಷನ್ ಸ್ಟೋರಿ, ಬೇತಾಳ ವಿಕ್ರಮಾದಿತ್ಯಂಗೆ ಹೇಳೋದು. ಸೊ ಟೆಕ್ನಿಕ್ಲಿ ನಾನು ಅನ್ನೋ ಕ್ಯಾರೆಕ್ಟರ್ ಸ್ಟಾರ್ಟಿಂಗ್ ಎಕ್ಸಿಸ್ಟೆನ್ಸಲ್ಲಿ ಇರಲಿಲ್ಲ. ಅದಕ್ಕೆ ಅವನು ಅವರು ಸ್ಟಾರ್ಟಿಂಗಿಂದ 2D ಫಿಲಮ್ ಅಂತ ಯಾಕೆ ಮೆನ್ಷನ್ ಮಾಡ್ತಾ ಇದ್ರು ಅಂದರೆ ಬಿಕಾಸ್ ಇಟ್ ನೆವರ್ ಹ್ಯಾಪೆಂಡ್. ಇನ್ ರಿಯಾಲಿಟಿ ಏನು ಅಂದರೆ ಬೇತಾಳ ಬಂದ್ಬಿಟ್ಟು ವಿಕ್ರಮಾದಿತ್ಯಂಗೆ ಕತೆ ಹೇಳ್ತಾ ಇದ್ದು. ಅಲ್ಲಿಗೆ ಒಂದು ಚಿಕ್ಕ ಕತೆ ಅಷ್ಟೇ, ವಿಚ್ ಇದ್ದಿದ್ರೆ ಈ ತರ ಇರ್ತಿತ್ತು ಅಂತ. ನಾನು ಈಗ ಏನ್ ಮಾಡ್ತಾನೆ, ಆ ಹುಡುಗರನ್ನ ಕೊಂದು ಬಿಡ್ತಾರ, ನಾನು ಅವ್ರನ್ನ ಬಿಟ್ಟು ಹೊಟ್ಟೋಗ್ತಾರ, ಇಲ್ಲ ಆ ಮೂರಲ್ಲಿ ಯಾರಾದ್ರೂ ಅವ್ನಿಗೆ ಸಿಗ್ತಾರ? ಈ ಕತೆ ಕೊನೆ ಏನು ಅಂತ ತಾಕತ್ತಿದ್ರೆ ಹೇಳು ರಾಜ. ಆಸ್ ಯೂಶುವಲ್ ಆಗಿ ಬೇತಾಳ ಎಲ್ಲ ಕತೆ ಹೇಳಾದ್ಮೇಲೆ ವಿಕ್ರಮಾದಿತ್ಯಂಗೆ 3 ಕ್ವಶನ್ಗಳನ್ನ ಕೇಳ್ತಾನೆ, ಅಥವಾ ನಾರ್ಮಲ್ ಆಗಿ ಕ್ವಶನ್ಸ್ ಕೇಳ್ತಾನೆ, ಆನ್ಸರ್ ಮಾಡೋದು. ಈ ಮೂವಿಲೂ ಅಷ್ಟೇ ಒಂದು ಕತೆ ಹೇಳ್ಬಿಟ್ಟು ನಿನಗೇನು ಅನ್ನಿಸ್ತು ಅದನ್ನ ನೋಡಿ ನೀನು ಅದ್ರ ಬಗ್ಗೆ ಏನು ರಿಪ್ಲೈ ಮಾಡ್ತೀಯಾ ಅಂತ ಅವನು ಕ್ವಶನ್ಗೆ ಆನ್ಸರ್ ಕೇಳ್ತಿರ್ತಾನೆ ಅಷ್ಟೇ. ಅದನ್ನ ವಿಕ್ರಮಾದಿತ್ಯ ಆನ್ಸರ್ ಕೊಡ್ತಾನೆ. ಬೇತಾಳ, ನೀನು ಇದುವರೆಗೂ ಹೇಳಿದ ಈ ವಿಚಿತ್ರ ಕಥೆಯಲ್ಲಿ ಆ 3 ಹುಡುಗಿಯರೇ ಅಲ್ಲ. ನೋಡಿ, ಇದ್ರಲ್ಲಿ ವಿಕ್ರಮಾದಿತ್ಯ ಎಷ್ಟು ಸ್ಮಾರ್ಟ್ ಇದ್ರು ಅಂದ್ರೆ ಬೇತಾಳಂಗೆ ಓವರ್ ಸ್ಮಾರ್ಟ್ ಮಾಡ್ಬಿಟ್ಟು ಆ ಕ್ಯಾರೆಕ್ಟರ್ಗಳು ಎಕ್ಸಿಸ್ಟೆನ್ಸ್ ಅಲ್ಲೇ ಇಲ್ಲ, ಇವೆಲ್ಲ ಕರ್ತವ್ಯಗಳು ಅಂತ ಇಂಡೈರೆಕ್ಟ್ ಆಗಿ ರಿಪ್ಲೈ ಮಾಡ್ತಾರೆ. ಸೊ ಇಟ್ ಶೋಸ್ ದಟ್ ದ ಸ್ಟೋರಿ ವಿಚ್ ಬೇತಾಳ ಹೇಳಿದ್ದು ರಿಯಲ್ ಅಲ್ಲ, ಅದು ಫಿಕ್ಷನ್ ಸ್ಟೋರಿ. ಅವನ್ಗೆ ಆ ಕ್ವಶನ್ಗೆ ಆನ್ಸರ್ ಬೇಕಾಗಿತ್ತು, ಅದನ್ನ ಹೇಳಕ್ಕೋಸ್ಕರ ವಿಕ್ರಮಾದಿತ್ಯಂಗೆ ಈ ತರ ಕತೆ ರೂಪದಲ್ಲಿ ಹೇಳ್ತಾನೆ, ಅಷ್ಟೇ ವ್ಯತ್ಯಾಸ. ಅಂದ್ರೆ ಆ ನಾನು ಅನ್ನೋದು ಒಬ್ಬನ ಹೆಸರಲ್ಲ, ಅದು ಪ್ರತಿಯೊಬ್ಬ ಮನುಷ್ಯನ ಮನಸ್ಸಿನಲ್ಲಿರೋ ನಾನು ಅನ್ನೋ ಭಾವನೆ. ಸೊ ಟೆಕ್ನಿಕ್ಲಿ ಇಲ್ಲಿಗೆ ವಿಕ್ರಮಾದಿತ್ಯಂಗೆ ಅರ್ಥ ಆಯ್ತು, ನಾನು ಅನ್ನೋದು ಒಂದು ಭಾವನೆ, ಇಟ್ಸ್ ನಾಟ್ ಎ ಕ್ಯಾರೆಕ್ಟರ್ ರೂಪದಲ್ಲಿ ಅದು ಬೇತಾಳ ಹೇಳಿದ್ದು. ಬಟ್ ಆಕ್ಚುಲಿ ಅದು ಕ್ಯಾರೆಕ್ಟರ್ ಅಲ್ಲ, ಒಂದು ಭಾವನೆ ಅಂತ ಮೆನ್ಷನ್ ಮಾಡ್ತಾರೆ. ಆ 3 ಹುಡುಗಿಯರು ಪ್ರತಿಯೊಬ್ಬರ ಜೀವನದಲ್ಲಿ ಬರೋ 3 ಋತುಗಳ ತರ, ಬೇಸಿಗೆ ಕಾಲ, ಚಳಿಗಾಲ, ಮಳೆಗಾಲದ ತರ. ಪ್ರತಿಯೊಬ್ಬ ನಾನು ಅನ್ನೋನ ಜೀವನದಲ್ಲಿ ಕೆಲವು ಜವಾಬ್ದಾರಿಗಳು, ಕೆಲವು ಸಂತೋಷಗಳು, ಕೆಲವು ಗುರಿಗಳು ಇದ್ದೇ ಇರುತ್ತೆ. ಇದನ್ನೇ ವಿಕ್ರಮಾದಿತ್ಯ ಅವಾಗಿಂದ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದು ಬೇತಾಳಂಗೆ. ಈಗ ಆನ್ಸರ್ ಬೇತಾಳಂಗೂ ಗೊತ್ತು, ಬಟ್ ಇವನ್ ಹೆಂಗ್ ರಿಪ್ಲೈ ಮಾಡ್ತಾನೆ ನೋಡೋಣ ಅನ್ಬಿಟ್ಟು ಕ್ವಶನ್ ಕೇಳೋದು. ಒಬ್ಬ ಮಾಮೂಲಿ ಮನುಷ್ಯನಿಗಾಗಲಿ, ಒಬ್ಬ ಆಗರ್ಭ ಶ್ರೀಮಂತನಿಗಾಗಲಿ, ಅವನಿಗೆ ಒಂದು ಮನೆ, ತಂದೆ, ತಾಯಿ, ಹೆಂಡತಿ, ಮಕ್ಕಳು, ಹೀಗೆ ಏನೋ ಒಂದು ಜವಾಬ್ದಾರಿ ಇದ್ದೇ ಇರುತ್ತೆ. ಅದೇ ನೀನು ಹೇಳಿದ ಈ ಕಥೆಯಲ್ಲಿ ಬರೋ ಹೆಂಡತಿ. ನೋಡಿ, ಇದ್ರಲ್ಲೂ ಕೂಡ ವಿಕ್ರಮಾದಿತ್ಯ ಮೆನ್ಷನ್ ಮಾಡ್ತಾರೆ ಇದೊಂದು ಕತೆ ಅಂತ ಸ್ಟಾರ್ಟಿಂಗ್ ಇಂದ. ಅವ್ರು ಅದಕ್ಕೆ ಹೇಳಿದ್ರು ನೀನ್ ಎಕ್ಸ್ಪ್ಲೇನ್ ಮಾಡಿದ ಕತೆ ಅಂತ. ಇದು ಬೇತಾಳ ಹೇಳ್ತಾ ಇದ್ದ ಕತೆ, ಜ್ಞಾಪನಿಸ್ಕೊಳ್ರಿ, ಇದು ಬೇತಾಳ ಹೇಳ್ತಾ ಇದ್ದ ಕತೆ. ಹಾಗೆ ಪ್ರತಿಯೊಬ್ಬನಿಗೂ ಅವನ ಜೀವನದಲ್ಲಿ ಅವನದೇ ಆದ ಸುಖ, ಸಂತೋಷ ಕೆಲವುದರಲ್ಲಿ ಕಾಣ್ತಾನೆ. ಅದೇ ಆ ರತಿ. ಇವೆರಡನ್ನೂ ತಣಿಸುವುದಕ್ಕೋಸ್ಕರ ಅವನು ಒಂದನ್ನ ಸಂಪಾದನೆ ಮಾಡಲೇಬೇಕು. ಅತಿ ಹಣ, ಕೀರ್ತಿ, ಯಶಸ್ಸು, ಇದೆಲ್ಲ ಸೇರಿದ ಭಾವನೆನೇ ಆ ಕೀರ್ತಿಯನ್ನ ಹುಡುಗಿ. ಪ್ರತಿಯೊಬ್ಬನಲ್ಲಿರೋ ನಾನು ಈ 3 ಭಾವನೆಗಳಲ್ಲಿ ಸಿಕ್ಕಿ ಒದ್ದಾಟ ನಡೆಸ್ತಾನೇ ಇರುತ್ತೆ. ತಿರ್ಗಾ ಇಲ್ಲಿ ಭಾವನೆ ಅಂತ ಮೆನ್ಷನ್ ಮಾಡಿದ್ದಾರೆ, ಇದೊಂದು ಕ್ಯಾರೆಕ್ಟರ್ ಅಂತ ಬೇತಾಳಂಗೂ ಗೊತ್ತು. ಅದಕ್ಕೆ ಅವ್ನು ಕೇಳ್ತಾನೆ ಇದಕ್ಕೆ ಆನ್ಸರ್ ಏನ್ ಹೇಳ್ತೀಯಾ, ಇದಕ್ಕೆ ನೀನ್ ಬರೀ ಎಕ್ಸ್ಪ್ಲನೇಷನ್ ಕೊಟ್ಟೆ, ಬಟ್ ಆನ್ಸರ್ ಏನು? ಬೇತಾಳಂಗೂ ಆನ್ಸರ್ ಬೇಕಾಗಿದ್ದು. ಅದನ್ನೇ ಬೇತಾಳ ಸ್ಟಾರ್ಟಿಂಗ್ ಇಂದ ಪ್ರೊವೋಕ್ ಮಾಡ್ತಾ ಇರೋದು ವಿಕ್ರಮಾದಿತ್ಯ ಅವ್ನು ಏನ್ ಹೇಳ್ತಾನೆ ಅಂತ. ಹಂಗಂದ್ರೆ ಬರೀ ಭಾವನೆಗಳೇ ಪಾತ್ರಗಳಾಗಿರೋ ಈ ಕತೆಗೆ ಕೊನೆ ಏನು?
ಪ್ರತಿಯೊಬ್ಬನಲ್ಲೂ ಇರೋ ಈ ನಾನು ನಾನು ಅನ್ನೋ ಪ್ರಾಬ್ಲಮ್ಗೆ ಪರಿಹಾರ ಏನ್ ಗುರು? ಆ ನಾನು ಅನ್ನೋನು ಸಾಯ್ಬೇಕು, ಸತ್ತು ಮತ್ತೆ ಬದುಕಬೇಕು. ಈಗ ಇಲ್ಲಿರೋ ಟ್ವಿಸ್ಟ್ ಏನು ಅಂದ್ರೆ ಇದುವರೆಗೂ ನಡೆದಿದ್ದು 2D ಯೂನಿವರ್ಸ್ ಅಲ್ಲಿ. ಈಗ 3D ಯೂನಿವರ್ಸ್ ಒಳಗಡೆ ನಾನು ಅನ್ನೋ ಕ್ಯಾರೆಕ್ಟರ್ ನೀನಾಗ ಹೆಂಗ್ ಬರ್ತಾನೆ ಅಂದ್ರೆ ಇದನ್ನ ನೀವು ಇಮ್ಯಾಜಿನೇಟ್ ಮಾಡ್ತಾ ಇರೋದು. ಯಾಕಂದ್ರೆ ಈ ಪಿಕ್ಚರ್ನ ನೀವು ನೋಡಿದ್ರಿ, ಈಗ ನೋಡಾದ್ಮೇಲೆ ನಿಮ್ಮ ಬ್ರೈನು ಫ್ಯೂಚರಲ್ಲಿ ಇದ್ರೆ, ಫ್ಯೂಚರಲ್ಲಿ ಈಗ ನಾನು ಅನ್ನೋ ಕ್ಯಾರೆಕ್ಟರ್ ನೀನು ಆದ್ರೆ ಹೆಂಗ್ ಕಾಣಿಸ್ಕೊತಾನೆ ಅನ್ನೋದೇ ಸ್ಟೋರಿ, ಅದೇ ನೀನು. ಸೊ 2D ಇಂದ 3D ಒಳಗಡೆ ಬರೋದು. ಏನಂದ್ರೆ ಟೆಕ್ನಿಕಲಿ ನೀವೇ ಕ್ರಿಯೇಟ್ ಮಾಡುದು ಉಪ್ಪಿಟ್ಟು ಅನ್ನೋ ಪಿಕ್ಚರ್. ಅದಕ್ಕೆ ಬ್ರೈನ್ ತೋರಿಸ್ತಾರೆ, ಬ್ರೈನ್ ಒಳಗಡೆ ಯೂನಿವರ್ಸ್ ಕ್ರಿಯೇಟ್ ಆಗೋದು ಉಪ್ಪಿಟ್ಟುದು. ಅಥವಾ ನೀನ್ ಅಂದ್ರೆ ನೀನು ಅನ್ನೋ ಕ್ಯಾರೆಕ್ಟ್ರು, ನಾನು ಅನ್ನೋ ಕ್ಯಾರೆಕ್ಟ್ರು ನೆಕ್ಸ್ಟ್ ಫ್ಯೂಚರಲ್ಲಿ ಇದ್ರೆ ಹಿಂಗಿರ್ತಾನೆ, ನೀನು ಕನ್ವರ್ಟ್ ಆದ್ರೆ ಅಂತ ನೀವೇ ಇಮ್ಯಾಜಿನೇಟ್ ಮಾಡ್ಕೊಂಡು ಕ್ರಿಯೇಟ್ ಮಾಡಿದ್ದು ವರ್ಡ್ ಇದು. ಅದಕ್ಕೆ ಅವರು ಬ್ರೈನ್ ತೋರಿಸಿ ಬ್ರೈನ್ ಒಳಗಡೆ ಹೆಸರು ಬರೋ ತರ ತೋರಿಸಿದ್ದು ಉಪ್ಪಿಟ್ಟು ಅಂತ. ಅರ್ಥ ಮಾಡ್ಕೊಳ್ಳಿ ಇದ್ರಲ್ಲೇ. ಈಗ ಅರ್ಥ ಆಯ್ತಾ ಅದ್ ಹೆಂಗೆ 2D ಇಂದ 3D ಕನ್ವರ್ಟ್ ಆಯ್ತು ಅಂತ. ಅಥವಾ ಮೆದುಳು, ಇದನ್ನ ಮರ್ಕಟ ಅಥವಾ ಕೋತಿ ಅಂತಾನೆ ಕರೆಯೋದು. ಇದಕ್ಕೆ ಜೀವನದ ಅನುಭವಗಳು ಅಂದ್ರೆ ಲೈಫ್ ನ ಎಕ್ಸ್ಪೀರಿಯನ್ಸ್ ನ ಹೆಂಡ ಕುಡಿಸಿ ಆಸೆ ಅಂದ್ರೆ ಆಂಬಿಷನ್ ನ ಗಾಂಜಾ ಹೊಡಿಸ್ಬಿಟ್ರೆ ಅಬ್ಬಬ್ಬಾ ಅದು ಕೊಂಬೆಯಿಂದ ಕೊಂಬೆಗೆ ಹಾರ್ತಾನೆ ಇರುತ್ತೆ. ಇಲ್ಲಿ ನಿಮ್ ಬ್ರೈನ್ ಹೆಂಗ್ ವರ್ಕ್ ಆಗುತ್ತೆ ಅಂತ ಎಕ್ಸ್ಪ್ಲೇನ್ ಮಾಡ್ತವ್ರೆ. ಸೊ ಟೆಕ್ನಿಕ್ಲಿ ಉಪ್ಪಿಟ್ಟು ಅಲ್ಲಿ ಟೆಕ್ನಿಕ್ಲಿ ಇದನ್ನ ನೀವೇ ಕ್ರಿಯೇಟ್ ಮಾಡಿದ್ದು, ಅದರೊಳಗಡೆ ಅವರೇ ಎಕ್ಸ್ಪ್ಲೇನ್ ಮಾಡ್ತವ್ರೆ ಆ ಥರ. ಸೊ ಉಪ್ಪಿಟ್ಟು ಅನ್ನೋ ಪೂರ್ತಿ ಪಿಕ್ಚರು ನಿಮ್ಮ ಮೈಂಡ್ ಒಳಗಡೆ ಕ್ರಿಯೇಟ್ ಆಗಿದೆ. ಯಾಕೆಂದ್ರೆ ನೀವು ಉಪೇಂದ್ರ ಅನ್ನೋ ಪಿಕ್ಚರ್ನ ನೋಡಿದ್ರಿ, ಆ ಮೂವಿ ನೋಡಾದ್ಮೇಲೆ ನಿಮಗೆ ನೀನು ಅನ್ನೋ ಕ್ಯಾರೆಕ್ಟರ್ ಮೇಲೆ ಜಾಸ್ತಿ ಕ್ಯೂರಿಯಾಸಿಟಿ ಬಂತು. ಸೊ ರ್ಯಾಂಡಮ್ಲಿ ನೀವು ನೀನು ಅನ್ನೋ ಕ್ಯಾರೆಕ್ಟರ್ನ ಇಮ್ಯಾಜಿನೇಟ್ ಮಾಡ್ಕೊಂಡ್ರಿ ನಿಮ್ಮ ಬ್ರೈನ್ ಒಳಗಡೆ. ಕತೆ ಬರೆದ್ರೆ ಹೆಂಗಿರುತ್ತೆ ನೆಕ್ಸ್ಟ್ ಪಾರ್ಟಲ್ಲಿ ಅಂತ ಅವರಲ್ಲಿ ತೋರಿಸಿರೋದು ಅಷ್ಟೇ. ಥೇಟ್ ಮಂಗನ ಥರ ಹಾರೋದು ನಮ್ಮ ಆಲೋಚನೆಗಳು. ಕೊಂಬೆಗಳೇ ಕಾಲಗಳು, ಪಾಸ್ಟ್, ಪ್ರೆಸೆಂಟ್, ಫ್ಯೂಚರ್, ಹಿಂದೆ, ಇಂದು ಮತ್ತು ನಾಳೆ. ನಮಗೆ ಆತಂಕ, ಭಯ, ಕೋಪ, ಉದ್ವೇಗ, ಕಿರಿಕಿರಿ, ನೋವು ಇವೆಲ್ಲ ಉಂಟಾಗೋದು ಈ ಬ್ರೈನ್ ಅನ್ನೋ ಕೋತಿ ಕೊಂಬೆಯಿಂದ ಕೊಂಬೆಗೆ ಹಾರ್ತಾ ಇರೋದ್ರಿಂದ. ಟೆಕ್ನಿಕಲಿ ನೀವು ಉಪೇಂದ್ರ ನೋಡಾದ್ಮೇಲೆ ಈ ಪಿಕ್ಚರ್ನ ನೀವು ಇಮ್ಯಾಜಿನೇಟ್ ಮಾಡ್ಕೊತಾರದು. ನೆಕ್ಸ್ಟ್ ಪಾರ್ಟ್ 2 ಬಂದ್ರೆ ಈ ತರ ಇರುತ್ತೆ, ಆ ತರ ಇರುತ್ತೆ. ಅದಕ್ಕೆ ಅವರು ನೋಡಿದ್ರ ಸ್ಟಾರ್ಟಿಂಗ್ ಅಲ್ಲೇ ಕ್ಯಾಮ್ರಾ ಇಟ್ಕೊಂಡು ಪರ್ಸ್ಪೆಕ್ಟಿವ್ ತೋರಿಸ್ತಾರೆ, POV ಅಂತ, ಪಾಯಿಂಟ್ ಆಫ್ ವಿಷನ್ ಅಂತ, ಅಥವಾ ವ್ಯೂ ಅಂತಾನು ಹೇಳ್ಬೋದು. ಅಂದ್ರೆ ನಿಮ್ ಕಣ್ಣಿಂದ ಏನ್ ಕಾಣಿಸುತ್ತೋ ಅದೇ ಒಂದು ಕ್ಯಾಮ್ರಾ ಇದ್ದಂಗೆ ಅಂತ. ಅದಕ್ಕೆ ಅವ್ರು ಬ್ರೈನ್ ತೋರಿಸಿ ನಿಮ್ ಕಣ್ಗಳನ್ನ ತೋರಿಸಿದ್ರು. ನೀವು ಇಮ್ಯಾಜಿನೇಟ್ ಮಾಡ್ಕೋತಾ ಇರೋದು ತಲೆಯಲ್ಲಿ, ಅರ್ಥ ಮಾಡ್ಕೊಳ್ಳಿ. ಏನ್ ಕೆಲ್ಸ ಹೇಳಿದ್ರು ಯೋಚನೆ ಮಾಡ್ದೆ ಮಾಡ್ತೀಯಾ? ಮಾಡ್ತೀನಿ. ಇವನ್ನ ಕೊಲೆ ಮಾಡ್ಬೋವಾಗ? ಕೊಲೆ ಹಾಗಂದ್ರೆ ಏನು? ಕೊಲೆ ಅನ್ನೋದು ಗೊತ್ತಿಲ್ವಾ? ಮಲ್ಡ್ರು 3 ನೀನು ಅನ್ನೋ ಕ್ಯಾರೆಕ್ಟರ್ ಯಾಕೆ ಅಷ್ಟೊಂದು ಗ್ರೌಂಡೆಡ್ ಆಗಿದ್ದಾನೆ ಅಂದ್ರೆ ನೀವು ಅದನ್ನ ಇಮ್ಯಾಜಿನೇಟ್ ಮಾಡ್ಕೋತಾ ಇರೋದು. ನಿಮ್ ಬ್ರೈನು, ಯಾಕಂದ್ರೆ ನಾನು ಅನ್ನೋ ಆಪೋಸಿಟ್ ಅನ್ನೋನು ನೀನು ತರ ಇರ್ತಾನೆ, ನೀನು ಅನ್ನೋನು ಈ ತರನೇ ಇರ್ತಾನೆ ಅಂತ ನೀವು ಇಮ್ಯಾಜಿನೇಟ್ ಮಾಡ್ಕೊಂಡು, ಅದಕ್ಕೆ ನಿಮ್ಗೆ ನೀನು ಹತ್ರ ಕಾಣ್ತಾ ಇರೋದು. ಯಾಕೆ ಅಷ್ಟೊಂದು ಗ್ರೌಂಡೆಡ್ ಆಗಿ, ಅಷ್ಟು ಹಂಬಲ್ ಆಗಿ, ಯಾಕಂದ್ರೆ ಅದು ನಿಮ್ಮ ತಲೆಯಲ್ಲಿ, ಯಾಕಂದ್ರೆ ಆಪೋಸಿಟ್ ವರ್ಡ್ಸ್ ಅಲ್ವಾ. ನಾನುಗೆ ಆಪೋಸಿಟ್ ನೀನು ಈಗ ನಾನು ಅಷ್ಟೊಂದೆಲ್ಲ ಏನೋ ಮಾಡ್ದ, ಅದಕ್ಕೆ ನೀನು ಈ ತರ ಮಾಡ್ತಾನೆ ಅಂತ ನೀವು ನಿಮ್ಮ ತಲೆಯಲ್ಲಿ ಓಡ್ತಾ ಇರೋದು. ಇದು ಪ್ರತಿ ಒಂದು ಸೀನು ನೀವು ಕ್ರಿಯೇಟ್ ಮಾಡಿರೋದು. ಮುಂದಿಂದು ಹಿಂದಿಂದು ಯೋಚನೆ ಮಾಡೋ ಬ್ರೈನ್ ಯೋಚನೆ ಮಾಡ್ತಾ ಕೂತಿರುತ್ತೆ. ಯೋಚನೆ ಮಾಡ್ತಾ ಇರೋ ಬ್ರೈನ್ ಅದ್ ಹೇಗೆ ಇದ್ ಹೇಗೆ ಅಂತ ಪ್ರಶ್ನೆ ಕೇಳ್ತಾ ಕೂತಿರುತ್ತೆ, ಏನು ಕೆಲಸ ಮಾಡಲ್ಲ. ಪ್ರೆಸೆಂಟ್ ನಲ್ಲಿರೋ ಬ್ರೈನ್ ವರ್ಕಿಂಗ್ ಬ್ರೈನ್, ಅದು ಹಿಂದಿನ ಎಕ್ಸ್ಪೀರಿಯನ್ಸ್ ತಗೊಂಡು ವರ್ಕ್ ಮಾಡುತ್ತೆ. ಆಟೋಮೆಟಿಕ್ ಆಗಿ ನಿಮ್ ಮುಂದಿನ ಫ್ಯೂಚರ್ ಚೆನ್ನಾಗಿರುತ್ತೆ. ಟೆಕ್ನಿಕ್ಲಿ ಪಾಯಿಂಟ್ ಪರ್ಸ್ಪೆಕ್ಟಿವ್ ವ್ಯೂ ಅಂದ್ರೆ ಯಾರು ಯಾವ ತರ ನೋಡ್ತಾರೆ ಅದ್ರ ಮೇಲೆ ಆ ಥರ ಕಥೆಗಳನ್ನ ಹೇಳ್ತಾರೆ. ಎಲ್ಲ ಅವ್ರವ್ರ ಇಮ್ಯಾಜಿನೇಷನ್ ಪ್ರಕಾರ ಈ ಸ್ಟೋರಿ ನಡೆಯುತ್ತೆ ಅನ್ನೋದು. ಅದು ಫಿಲಮ್ ಒಳಗಡೆನೆ ನಿಮ್ಮ ಇಮ್ಯಾಜಿನೇಷನ್ ಒಳಗಡೆ ನೀವು ಈ ತರ ಇಮ್ಯಾಜಿನೇಟ್ ಮಾಡ್ಕೋತಾ ಇರೋದು, ಈ ಕ್ಯಾರೆಕ್ಟರ್ ಈ ತರ ಇಮ್ಯಾಜಿನೇಟ್ ಮಾಡ್ಕೋತಾನೆ ಅಂತ. ಅದನ್ನ ನೀವು ಅರ್ಥನೇ ಮಾಡ್ಕೊಳ್ಳಿಲ್ಲ ಪೂರ್ತಿ ಪಿಕ್ಚರಲ್ಲಿ. ಅಲ್ಲಿ ನೋಡಿ ನಿಮ್ಗೆ ಬಾಯ್ಬಿಟ್ಟು ಎಕ್ಸ್ಪ್ಲೇನ್ ಮಾಡ್ರು. ಸ್ಟಾರ್ಟಿಂಗ್ ಅಲ್ಲಿ ನಿಮ್ಮ ಬ್ರೈನ್ ತೋರಿಸೋದ್ರಿಂದ ನಿಮ್ಗೆ ಗೊತ್ತಾಗ್ಲಿಲ್ಲ. ಇದು ಆಕ್ಚುಲ್ ಪ್ರಾಬ್ಲಮ್ ಇದ್ದಿತ್ತು. ಸ್ಟಾರ್ಟಿಂಗ್ ಇಂದ POV ನೀನು ಉಪ್ಪಿಟ್ಟು ಅನ್ನೋ ವರ್ಡ್ನ ಕ್ರಿಯೇಟ್ ಮಾಡಿದೆ, ಅದ್ರೊಳಗೆ ಕ್ಯಾರೆಕ್ಟರ್ಸ್ಗಳನ್ನ ಆ್ಯಡ್ ಮಾಡಿದ್ರಿ. ಆ ಕ್ಯಾರೆಕ್ಟರ್ಗಳು ಈ ಒಬ್ರನ್ನೊಬ್ರು ಹೆಂಗ್ ಕನೆಕ್ಟ್ ಮಾಡ್ಕೊಂಡು ಮಾತಾಡ್ತಾನೆ ಇರೋದೇ ಪಿಕ್ಚರ್, ಅಷ್ಟೇನೇನು ಇಲ್ಲ. ಆ ಪಿಕ್ಚರ್ಲಿ ಒಂದು ಸ್ಟ್ರೈಟ್ ಲೈನ್ ಅಂದ್ರೆ ಏನು ಅಂದ್ರೆ, ನೀನು ಅನ್ನೋ ಕ್ಯಾರೆಕ್ಟರ್ ಸ್ಟ್ರೈಟ್ ಲೈನಲ್ಲಿ ಇದ್ದ, ಮಿಕ್ದವರೆಲ್ಲ ಅವ್ರದೇ ಆದ ಲೋಕದಲ್ಲಿ ಅವ್ರವ್ರದೇ ಕತೆಗಳನ್ನ ಮತ್ತೆ ಇಮ್ಯಾಜಿನೇಟ್ ಮಾಡ್ಕೋತಾ ಇದ್ರು ಅಷ್ಟೇ, ಇನ್ನೇನು ಇಲ್ಲ. ಇದೇ ಉಪ್ಪಿಟ್ಟು. ಈಗ ಉಪ್ಪಿಟ್ಟು ಇಂದ UI ಹೆಂಗ್ ಹೋಗ್ತಾರೆ ಅನ್ನೋದು ನೆಕ್ಸ್ಟ್ ಕ್ವಶನ್.
ಇಲ್ಲೇನಾಯ್ತು ಅಂದ್ರೆ ನಿಮ್ ಬ್ರೈನು ಇಮ್ಯಾಜಿನೇಟ್ ಮಾಡಕ್ ಸ್ಟಾರ್ಟ್ ಮಾಡ್ತು. ಇಷ್ಟ ತನಕ ಉಪ್ಪಿಟ್ಟು ಅನ್ನೋ ಈ ತರದಲ್ಲಿ ನೀನು ಅನ್ನೋ ಕ್ಯಾರೆಕ್ಟರ್ ಈ ತರ ಇದ್ರೆ ನೆಕ್ಸ್ಟ್ ನಿಮ್ ಬ್ರೈನ್ ತಿರ್ಗಾ ನೆಕ್ಸ್ಟ್ ಲೆವೆಲ್ ಹೊಂಟೋಯ್ತು. ಈಗ ಏನ್ ಮಾಡುತ್ತೆ, ನಾನು ನೀನು ಅನ್ನೋ ಕ್ಯಾರೆಕ್ಟರ್ನ ಮರ್ಜ್ ಮಾಡ್ಬಿಟ್ರೆ ಇನ್ನೆಂಗಿರುತ್ತೆ ಅಂತ. ಅವಾಗ ಒಂದು ಟ್ವಿಸ್ಟ್ ಏನಾಯ್ತದೆ ಅಂದ್ರೆ ನೀವೇನ್ ಮಾಡ್ತೀರಾ, ಅಕಸ್ಮಾತ್ ಇದು ಡೆಡ್ ಪೂಲ್ ತರ ಥಿಯೇಟರ್ ಒಳಗಡೆ ಇರೋ ಸ್ಕ್ರೀನ್ ನ ಹೊಡ್ಕೊಂಡು ಆ ಕ್ಯಾರೆಕ್ಟರ್ ಈಚೆ ಬಂದ್ಬಿಟ್ಟು ನಾನು ರಿಯಲ್ ಲೈಫಲ್ಲಿ ಕಾಣಿಸ್ಕೊಂಡ್ರೆ ಹೆಂಗಿರ್ತಾನೆ. ಅದೇ UI ಪಿಕ್ಚರ್, ಇನ್ನೇನು ಇಲ್ಲ. UI ಪಿಕ್ಚರ್ ಅಂದ್ರೆ ಏನಂದ್ರೆ ನಾನು ನೀನು ಕ್ಯಾರೆಕ್ಟರ್ನ ಎರಡನ್ನೂ ಮರ್ಜ್ ಮಾಡ್ತೀರಾ ನೀವೇ ನಿಮ್ಮ ಬ್ರೈನಿಂದ ಮರ್ಜ್ ಮಾಡ್ಬಿಟ್ಟು ಆ ಮರ್ಜ್ ಆಗಿದ್ದ ಕ್ಯಾರೆಕ್ಟರ್ನ ನಿಮ್ಮ ವರ್ಲ್ಡ್ ಒಳಗಡೆ ಕರ್ಸ್ಕೋತೀರಾ. ಅಂದ್ರೆ ಈ 3D ವರ್ಲ್ಡ್ ನಿಮ್ಮ ರಿಯಲ್ ಲೈಫ್ ಒಳಗಡೆ ಬರ್ತಾನೆ, ಬಂದ್ರೆ ಹೆಂಗಿರ್ತಾನೆ ಅದನ್ನ ಇಮ್ಯಾಜಿನೇಟ್ ಮಾಡ್ಕೋತೀರಾ. ಅದೇ UI. ತಂದು ಅದನ್ನ ಫ್ರಿಡ್ಜ್ ಅಲ್ಲಿ ಇಟ್ಟು ಬೇಯಿಸಿ ಕೊಟ್ಟಿಲ್ಲ, ಪಕ್ಕದ ಮನೆ ಟಿವಿ ಪ್ರೋಗ್ರಾಮ್ ನೋಡಿ ಇವನ್ಯಾಕಪ್ಪ ಲಾಸ್ಟ್ ಅಲ್ಲಿ ಸಾಂಗ್ ಆಗ್ತಾನೆ ಅಂತ ಅನ್ಕೊಂಡ್ರ? ಸಾಂಗ್ ಅಲ್ಲ ಅದು. ಕರೆಕ್ಟ್ ಆಗಿ ನೀವು ಅರ್ಥ ಮಾಡ್ಕೊಂಡ್ರೆ ಸ್ಕ್ರೀನ್ ಒಳಗಡೆ ಸ್ಕ್ರೀನ್ ಐತೆ, ಥಿಯೇಟರ್ ಒಳಗಡೆ ಥಿಯೇಟರ್ ಐತೆ, ಅಲ್ಲೇ ಅರ್ಥ ಮಾಡ್ಕೋಬಹುದು ನೀವು. ಅವ್ರು 5th ಡೈಮೆನ್ಷನ್ ಅಂತ ಏನಕ್ಕೆ ಮೆನ್ಷನ್ ಮಾಡ್ತಿದ್ರು ಅವ್ರ ಎಡಿಟರು? ಎಷ್ಟೊಂದು ಶಾರ್ಟ್ ಯೂಟ್ಯೂಬ್ ಶಾರ್ಟ್ಸ್ ಅಲ್ಲೇ ಐತೆ ಮೆನ್ಷನ್ ಮಾಡ್ತಿದ್ರು 5th ಡೈಮೆನ್ಷನ್ ಬಿಗ್ಗರ್ ದೆನ್ ಮ್ಯಾಟ್ರಿಕ್ಸ್ ಅಂತ. ಏನಕ್ಕೆ ಹೇಳ್ತಾ ಇದ್ರು ಅಂದ್ರೆ ಇದೇ ಅವ್ನು ಆಕ್ಚುಲಿ ನಿಮ್ಮ ಇಮ್ಯಾಜಿನೇಷನ್ ವರ್ಡ್ ಇಂದ ಇನ್ನೊಂದು ಇಮ್ಯಾಜಿನೇಷನ್ ನೀವು ಇಲ್ಲಿ ಕುತ್ಕೊಂಡು ನೋಡ್ತಾ ಇದ್ರ ಅದ್ರೊಳಗಡೆ ಎಂಟ್ರಿ ಕೊಡ್ತಾನೆ. ಅದೇ 4D UI ವರ್ಡ್. UI ವರ್ಡ್ ಇಲ್ಲ ಅಂತಿದ್ರಲ್ಲ 2D ಲೇ ಮೆನ್ಷನ್ ಮಾಡೋರು UI ವರ್ಡ್ನ. ಇದು ನೀವು ಎಲ್ಲರೂ ಮಿಸ್ ಮಾಡಿದ್ರ ಸ್ಟಾರ್ಟಿಂಗ್ ಅಲ್ಲಿ. ಥಿಯೇಟರ್ ಒಳಗಡೆ ಥಿಯೇಟರ್ ಇರೋದ ಎಷ್ಟು ಜನ ಮಿಸ್ ಮಾಡಿಲ್ಲ. ಸಾಂಗ್ ನೋಡ್ಕೊಂಡು ಟೈಮ್ ಪಾಸ್ ಮಾಡ್ಬಿಟ್ರಿ, ನೀವು ಅಬ್ಸರ್ವೇ ಮಾಡಿಲ್ಲ. ಇಲ್ಲೊಂದು ಥಿಯೇಟರ್ ಒಳಗಡೆ ಥಿಯೇಟರ್ ತೋರಿಸ್ತವ್ರೆ ಏನೋ ಐತೆ ಅಂತ. ಗೊತ್ತಾಯ್ತಾ? ಈಗ 5th ಡೈಮೆನ್ಷನ್ 4th ಡೈಮೆನ್ಷನ್ ಅಂತ ನಾನು ಯಾಕೆ ಅವಳಿಂದ ಬಡ್ಕಾತಾ ಇದ್ದೆ ಅಂದ್ರೆ ಇದಕ್ಕೇನೆ. ಅದಕ್ಕೆ ಹೋಗ್ರಿ, ಫಸ್ಟ್ ಅರ್ಥ ಮಾಡ್ಕೊಳ್ರಿ ಏನಂಗಂದ್ರೆ ಅಂತ. ಸರಿನಾ? ಅರ್ಥ ಆಗಿದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡ್ರೆ, ಯಾರು ಸಬ್ಸ್ಕ್ರೈಬೇ ಮಾಡ್ತಾರೆ, ನಂಗೆ ತಿಕ್ಕವ್ರಿ ಅದು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಬೈ ಬೈ.